ಸ್ಟಾರ್ಟ್ ಆಯ್ತಾ? ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ಅಧ್ಯಾಯ 9 ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಲ್ಲಿನ ಪ್ರಶ್ನೆ ಸಂಖ್ಯೆ 5ರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ವಿಡಿಯೋಸ್ಗಳ ಲಿಂಕ್ ಗಳನ್ನ ಮತ್ತು ಪ್ಲೇ ಸ್ಟೋರ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಎಲ್ಲ ವಿಡಿಯೋಸ್ಗಳ ಲೆಕ್ಕಗಳನ್ನ ತಾವು ನೋಡಬಹುದು ಅಂತ ಹೇಳುತ್ತಾ ಇದರ ಒಂದು ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ 5, ಇಲ್ಲಿ 5ನೇ ಪ್ರಶ್ನೆ ಉತ್ತರವನ್ನು ನೋಡೋಣ. ಗಾಳಿಪಟ ಒಂದು ನೆಲದ ಮೇಲಿನ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನ ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ಆ ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದರೆ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನ ಕಂಡುಹಿಡಿಯಿರಿ. ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಒಂದು ಗಾಳಿಪಟ ಎತ್ತರವನ್ನ 60 ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ. ಅದರ ದಾರವನ್ನ ಒಂದು ನೆಲದ ಒಂದು ಗೂಟಕ್ಕೆ ಕಟ್ಟಲಾಗಿದೆ. ದಾರದ ಉದ್ದವನ್ನು ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ದಾರ ಮತ್ತು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನ ಉಂಟಾಗಿದೆ. 60 ಡಿಗ್ರಿ ಕೋನವನ್ನ ಉಂಟಾಗಿದೆ. ಹಾಗಾದ್ರೆ ದಾರದ ಉದ್ದವನ್ನ ಎಷ್ಟು ಅಂತ ಹೇಳಿ ನಾವು ಪೈಥಾಗೋರಸ್ ತ್ರಿಕೋನಮಿತಿಯ ರೇಷಿಯೋಸ್ ನಲ್ಲಿ ಒಂದು ಟ್ರಯಾಂಗಲ್ಸ್ ನಲ್ಲಿ ಈ ಒಂದು ತ್ರಿಭುಜದಲ್ಲಿ ವಿಕರ್ಣ ಮತ್ತು ಅಭಿಮುಖ, ವಿಕರ್ಣವನ್ನ ಕಂಡುಹಿಡಿಬೇಕಾಗಿದೆ. ಅಭಿಮುಖವನ್ನ ಕೊಟ್ಟಿದ್ದಾರೆ. ಅದು ಎದರಲ್ಲಿ ಬರ್ತದ? ಸೈನ್ ಥೀಟಾ ಅನ್ನೋದ್ರಲ್ಲಿ ಬರ್ತದ. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ ಚಿತ್ರದಲ್ಲಿ ಎ ಬಿ ಗಾಳಿಪಟದ ದಾರವಾಗಿರಲಿ. ಹಾಗಾದ್ರೆ ದಾರದ ಉದ್ದವನ್ನ ಕೇಳಿದ್ದಾರೆ. ಎ ಬಿ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಿ ಸಿ ಈಕ್ವಲ್ಸ್ ಟು 60 ಮೀಟರ್ ಎತ್ತರವನ್ನು ಕೊಟ್ಟಿದ್ದಾರೆ. ಥೀಟಾ ಎಂಗಲ್ ಈಕ್ವಲ್ಸ್ ಟು 60 ಡಿಗ್ರಿ. ನಂತರ ಸೈನ್ ಥೀಟಾ ಈಕ್ವಲ್ಸ್ ಟು ಅಭಿಮುಖ ಭಾಗಿಲೆ ವಿಕರ್ಣ ಸೈನ್ 60 ಡಿಗ್ರಿ. ಥೀಟಾ ಅಂತಂದ್ರೆ 60 ಡಿಗ್ರಿ. ಇಲ್ಲಿ 60 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಅಭಿಮುಖ ಎಷ್ಟು? ಬಿ ಸಿ ಅಭಿಮುಖ, ಎ ಬಿ ವಿಕರ್ಣವನ್ನಾಗ್ತದೆ. ಸೈನ್ 60 ಅಂತಂದಾಗ ಅದು √3/2 ಅನ್ನೋದು ಬರ್ತದೆ. ಈಕ್ವಲ್ಸ್ ಟು ಬಿ ಸಿ ಅಂತಂದ್ರೆ 60 ಭಾಗಿಲೆ ಎ ಬಿ. ಓರೆ ಗುಣಾಕಾರ ಮಾಡಿದಾಗ ಎ ಬಿ √3 ಈಕ್ವಲ್ಸ್ ಟು 62 120 ಎ ಬಿ ಈಕ್ವಲ್ಸ್ ಟು 120 ಭಾಗಿಲೆ √3 ಅಂತ ಹೇಳಿ ಆಗ್ತದೆ. √3 ಗುಣಾಕಾರ ಅದು ಆ ಕಡೆ ಕಳಿಸಿದಾಗ ಭಾಗಾಕಾರ ಆಗ್ತದೆ. ಛೇದನದಲ್ಲಿ √3 ಅನ್ನೋದು ಇರಬಾರ್ದು, ಅಭಾಗಲಬ್ಧ ಸಂಖ್ಯೆನೇ ಇರಬಾರ್ದು. ಹಾಗಾಗಿ ಎ ಬಿ ಈಕ್ವಲ್ಸ್ ಟು 120 ಭಾಗಿಲೆ √3 ಇಂಟು ಛೇದನವನ್ನ ಅಕರ್ಣಿಕಾರಕ ಮಾಡ್ತೀನಿ ನಾನು, √3 ಭಾಗಿಲೆ √3. ಇವೆರಡನ್ನ ಗುಣಿಸಿದಾಗ ಎ ಬಿ ಈಕ್ವಲ್ಸ್ ಟು 120 √3. ಛೇದನದಲ್ಲಿ √3 ಇಂಟು √3 ಸ್ಕ್ವೇರ್ ಅಂತ ಹೇಳಿ ಆಗ್ತದೆ. ಸ್ಕ್ವೇರ್ ಮತ್ತು ರೂಟ್ ಅನ್ನು ಕ್ಯಾನ್ಸಲ್ ಆಗಿ 3 ಅನ್ನೋದು ಬಂತು ಭಾಗಿಲೆ 3. 3 4 12. ಎ ಬಿ ಈಕ್ವಲ್ಸ್ ಟು 40 √3. 40 √3 ಅನ್ನೋದೇನಾಗ್ತದೆ? ಇಲ್ಲಿ ದಾರದ ಉದ್ದವನ್ನ 40 √3 ಅಂತ ಹೇಳಿ ಬರ್ತದೆ. ಈ ರೀತಿ ಇದರ ಪರಿಹಾರವನ್ನು ನಾವು ಪಡೆದುಕೊಳ್ಬಹುದು. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.